ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರ ನಮಸ್ತೆ. ಇವತ್ತು ಅಂದರೆ ದಿನಾಂಕ 27/3/2025 ನಮ್ಮ ಸೌಜನ್ಯ ಪರ ಹೋರಾಟಗಾರರಿಗೆ ಒಂದು ದೊಡ್ಡ ದೊಡ್ಡ ಬಂಡಲ್ ಬರ್ತಾ ಇದೆ ನೋಡಿ. ಇದೇ ರೀತಿ ಬಂಡಲ್ ಮತ್ತು ಪೆನ್ ಡ್ರೈವರ್ ಈ ರೀತಿಯಲ್ಲಿ ಒಂದು 78 ಯೂಟ್ಯೂಬ್ನವರಿಗೂ ಹಾಗೂ ಜಾಲತಾಣದಲ್ಲಿ ಯಾರು ಸಕ್ರಿಯವಾಗಿ ಸೌಜನ್ಯ ಹೆಣ್ಣುಮಗಳಿಗೆ ನ್ಯಾಯ ಸಿಗಬೇಕು, ಅದೇ ರೀತಿಯಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಾಗಿರುವಂಥ ಅತ್ಯಾಚಾರ ಕೊಲೆಯ ತನಿಖೆ ಆಗಬೇಕು ಎಂಬ ಉದ್ದೇಶದಿಂದ ರಾತ್ರಿ ಹಗಲು ಹೋರಾಟ ಮಾಡ್ತಾ ಇದ್ದರೆ ಅಂಥವರಿಗೆ ನ್ಯಾಯಾಲಯದಿಂದ ದೊಡ್ಡ ಕಟ್ಟು ಕಳಿಸ್ತಾ ಇದ್ದಾರೆ. ಪಾಪ ಅವರು ಯಾವಾಗ ಓದುದಾ, ಇದು ವಕೀಲಿಂದ ಓದಿಸ್ಲಿಕ್ಕೆ ವಕೀಲಿಗೆ ಎಷ್ಟು ದುಡ್ಡು ಕೊಡಬೇಕಂತ ಗೊತ್ತಾಗ್ತಾ ಇಲ್ಲ. ಆದರೆ ಇದು ಯಾರು ಕೊಟ್ಟು ಕಳಿಸೋದು ಮಾತ್ರ ಯಾರಿಗೂ ಸರಿಯಾದ ಮಾಹಿತಿ ಇಲ್ಲ. ಇದು ನನ್ನ ಪ್ರಕಾರವಾಗಿ ನಿರಪರಾಧಿ ಆಗಿರುವ ಸಂತೋಷ ಅಂತ ಒಂದು ಡೌಟ್ ಇದೆ. ಇವಾಗ ಸಂತೋಷರಾವ್ ಆಗಿರಬೇಕು. ಇನ್ನೇನೋ ತನಿಖೆ ಆದರೆ ಏನೋ ಸಂತೋಷರಾವ್ ಇನ್ನೂ ಒಳಗೆ ಹೋಗ್ಬೋದಾ ಅಂತ ಭಯದಿಂದ ಪಾಪ ಕೊಟ್ಟು ಕಳಿಸೋಣ ಗೊತ್ತಾಗ್ತಾ ಇಲ್ಲ. ನಾನು ಲೆಕ್ಕ ಮಾಡಿದ ಪ್ರಕಾರವಾಗಿ ಈ ಒಂದು ಬಂಡಲು ಒಂದು ತಯಾರು ಮಾಡಬೇಕಾದ್ರೆ ವಕೀಲರ ಫೀಸ್ ಅಂತೇಳಿ ಕಡಿಮೆ ಅಂದ್ರೆ 25,000 ಆಗುತ್ತೆ. ಅದರ ಪ್ರಕಾರವಾಗಿ 78 ಜನರಿಗೆ ಕಳಿಸಿರೋ ಒಂದು ಲೆಕ್ಕಾಚಾರ ಮಾಡಿದರೆ 19.5 ಲಕ್ಷ ಆಗ್ತಾ ಇದೆ. ಇಲ್ಲೊಂದು ಡೌಟ್ ಆಗ್ತಾ ಇದೆ. ಇವಾಗ ಸಂತೋಷ್ ದಿನಕೂಲಿ ಕಳಿಸದವ, ಹಾಗಾದ್ರೆ ಇವನಿಗೆ ದುಡ್ಡು ಕೊಡ್ತಾ ಇರೋದು ಯಾರು? ಆಗ ಅವ ಮಾಡಿಸ್ತಾ ಇರೋದಾ? ಇವನ್ ನಮ್ಮ ಹೋರಾಟ ಅಲ್ಲಿ ಗೊಂದಲ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ನೋಡಿ, ಒಂದು ಕಡೆಯಿಂದ ಇವತ್ತು SKDRDPಯ ಬೆಂಗಳೂರು ಪ್ರಾದೇಶಿಕ ನಿರ್ದೇಶಕರಂತೇಳಿ ಸೀನಪ್ಪ ಅಂತ ಅವರು ಇವತ್ತೊಂದು ವಾದ ವಿವಾದ ಇತ್ತು ನ್ಯಾಯಾಲಯದಲ್ಲಿ. ಅದಕ್ಕೆ ಬಂದಿದ್ರು. ಜಡ್ಜಿ ಕೇಳ್ತಾ ಇದ್ದಾರೆ, ದೊಡ್ಡ ಬಂಡಲಲ್ಲಿ ಇದೇನ ನಿಮ್ದ ಕೊಟ್ಟಿರೋದು? ಹೌದು ನಮ್ದೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಓದಿದ್ರೆ ಗೊತ್ತಾ ಅಂತ ಕೇಳಿ, ಇಲ್ಲ ಫ್ರಂಟ್ ಪೇಜ್ ಮಾತ್ರ ನೋಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನಮಗೆ ಇನ್ನೊಂದು ಡೌಟ್ ಹೊಡಿತಾ ಇದೆ. ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರ ಅಂದರೆ ರಾಜ್ಯಸಭಾ ಸದಸ್ಯರವರ ಹೆಸರಿಗೆ ಕಳಂಕ ತರ್ತಾ ಇದ್ದಾರೆ ಇವರೆಲ್ಲ ಸೇರಿ ಅವರಿಗೇನ ಕಳಂಕ ತರ್ತಾ ಇದ್ದಾರೆ. ಅವ್ರು ಬರ್ತಾ ಇಲ್ಲ, ಅವ್ರು ಸೈನ್ ಮಾಡ್ತಾ ಇಲ್ಲ. ಅವರೊಬ್ಬರು ರಾಜ್ಯಸಭಾ ಸದಸ್ಯರು, ಅವ್ರ ಸ್ಪೆಷಲ್ ಏನು ಅಧಿಕಾರ ಇದೆ ನಮಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ನಮಗೆ ಇವಾಗ ಒಂದು ಡೌಟ್ ಆಗ್ತಾ ಇದೆ. ಧರ್ಮಸ್ಥಳದಲ್ಲಿ ಅತ್ಯಾಚಾರಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಯಾರಂತ ಕಂಡುಹಿಡ್ಲಿಕ್ಕೆ ಆಗ್ತಾ ಇಲ್ಲ. ವೇದವಲ್ಲಿ, ಆನಮಾವತ, ಪದ್ಮಲತಾ, ಸೌಜನ್ಯ, ಡಾಕ್ಟರ್ ಒಂದು ಹೆಣ್ಣುಮಗಳು, ಇದು ಅದು ಅಲ್ಲದೊಂದು ಸಾವಿರಾರು ಜನರ ಕೊಲೆ ಆಗಿದೆ. ಇದು ಯಾವುದು ತನಿಖೆ ಆಗ್ತಾ ಇಲ್ಲ. ಒಂದು ಕಡೆಯಿಂದ ಸೌಜನ್ಯ ಪ್ರಕರಣದಲ್ಲಿ ತನಿಖೆಗೆ ಧರ್ಮಸ್ಥಳದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಅಂದಿನ ಮುಖ್ಯಮಂತ್ರಿ DV ಸದಾನಂದ ಗೌಡರು, ಅಂದಿನ ಗೃಹ ಸಚಿವ 2000ರ ಗೃಹ ಸಚಿವರ R ಅಶೋಕ್ ಅವರಿಗೆ ಕರೆ ಮಾಡಿ ಇದನ್ನು ಅರ್ಜೆಂಟಾಗಿ ತನಿಖೆ ಮಾಡಲೇಬೇಕು, ನಮ್ಮ ಊರಲ್ಲಾಗಿರೋದು, ನಮ್ಮ ಕಾಲೇಜಿನ ಹೆಣ್ಣು ಮಗಳು ಅಂತೆಲ್ಲ ಹೇಳಿ ಒಂದು ಹೇಳಿಸಿ ತನಿಖೆ ಮಾಡಿಸ್ತಾರೆ. ಆನಂತರ CID ಅವರಿಗೆ ಹಸ್ತಾಂತರ ಮಾಡಿಸ್ತಾರೆ. ಆನಂತರ CBI ಅವರಿಗೆ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದಿರಲ್ಲ ಸ್ವಾಮಿ. ಹಂಗಾರೆ ನಿಮ್ಮ ಹೆಸರಿಗೆ ಯಾರೋ ಕಳಂಕ ತರುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಹಾಗೂ ಹರ್ಷೇಂದ್ರ ಹೆಗ್ಗಡೆ ಅವರ ವಿರುದ್ಧ ನಿಮ್ಮಲ್ಲೇ ಏನೋ ಒಂದು ಷಡ್ಯಂತ್ರ ನಡೀತಾ ಇದೆ. ನಿಮ್ಮ SKDRDP ಅವರೇ ಏನೋ ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಪ್ರಭಾವ ಇದೆ. ತಮಗೆ ಒಂದು ರಾಜ್ಯವನ್ನು ಆಳುವಂಥದ್ದನ್ನು ಶಕ್ತಿ ಕೊಟ್ಟಿದ್ದಾರೆ. ತಾವು ಕರೆದರೆ ರಾಷ್ಟ್ರಪತಿಯವರೇ ಬಂದು ತಮ್ಮ ಒಂದು ಯಾವುದು ಅನ್ನದಾನ ಛತ್ರ ಅದನ್ನೇ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಲಾಭಾಂಶ ಕೊಡಲಿಕ್ಕೆ ಹಣಕಾಸು ಸಚಿವರೇ ಬರ್ತಾ ಇದ್ದಾರೆ. ಮುಖ್ಯಮಂತ್ರಿಯನ್ನು ಫೋನ್ ಮಾಡಿ ಹೇಳಿ ಸಾಕು, ಮುಖ್ಯಮಂತ್ರಿಗಳಲ್ಲಿ ಬರ್ತಾ ಇದ್ದಾರೆ. ಗೃಹ ಸಚಿವರಿಗೆ ಏನಿಲ್ಲ, ಮೆಸೇಜ್ ಮಾಡಿದ್ರೆ ಸಾಕು, ಗೃಹ ಸಚಿವರು ಬರ್ತಾ ಇದ್ದಾರೆ. ಇಂಥ ಒಂದು ಪ್ರಭಾವಿ ವ್ಯಕ್ತಿ ಆಗಿರುವಾಗ ಇಷ್ಟೆಲ್ಲ ಸೌಜನ್ಯ ವಿಷಯಕ್ಕೆ ಎಲ್ಲ ಮಂತ್ರಿಯವರಿಗೆ ಎಲ್ಲ ಅಧಿಕಾರಿಗೆ ಕರೆ ಮಾಡಿ ಹೇಳಿ ಇಷ್ಟೆಲ್ಲ ತನಿಖೆ ಮಾಡಿ ಅಂತ ತರುವಾಗ 2 ವರ್ಷ ಹಿಂದೆ ಜುಲೈ 16 ಆಗುವಾಗ
ಸಂತೋಷ್ ರಾವ್ ನಿರಪರಾಧಿ ಅಂತೇಳಿ 2 ವರ್ಷ ಆಗ್ತಾ ಇದೆ, ಕೆಲವೇ ತಿಂಗಳು ಕಳೆದರೆ. ಅವತ್ತೇ ಅಕ್ವಿಟಲ್ ರಿವ್ಯೂ ಕಮಿಟಿ ಒಂದು ರಚನೆ ಮಾಡಲಿಕ್ಕೆ ಹೇಳು. ಅಂದರೆ ಈ ತನಿಖೆ ಸರಿಯಾಗಿ ಆಗಿಲ್ಲ, ಯಾರು ತನಿಖೆ ತಪ್ಪಿಸಿದ ಅಧಿಕಾರಿಯವರು, ಏನು ಯೋಗೀಶ, ಭಾಸ್ಕರ್ನ, ಅಭಿಷೇಕ್ ಗೋಯಲ್ಲ, ಅದು ಆದಮ್ ತೀರೋದು ಆದಮ್ಮ, ಇಲ್ಲಾರ ಅಲ್ಲಿ ರಶ್ಮಿ ಅಂತ ಇದ್ದಾಳೆ, ಡಾಕ್ಟರ್ ರಶ್ಮಿನಾ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಯವರು ಯಾರು ಎಷ್ಟೇನೇ ಇದ್ದಾರೆ, ಇವರನ್ನೆಲ್ಲ ಒಂದು ತನಿಖೆ ಮಾಡಿ, ಇವರೆಲ್ಲ ಇರೋದು ಕಾನೂನು ಚೌಕಟ್ಟಲ್ಲಿ ಸಂವಿಧಾನದ ಕೆಳಗೆ ಕೆಲಸ ಮಾಡಲಿಕ್ಕಿರೋದು. ಅವರ ಈ ಸ್ವ ಇಚ್ಛೆಯಿಂದ ಹೋಗಿ ಕೆಲಸ ಮಾಡಲಿಕ್ಕಿಲ್ಲ. ರೈತ ಹೋಗಿ ತೋಟದಲ್ಲಿ ಎಲ್ಲಿ ಬೇಕಾದ್ರೂ ಹುಲ್ಲು ಕೆತ್ತಬಹುದು, ಎಲ್ಲಿ ಬೇಕಾದ್ರೂ ಗೊಬ್ಬರ ಹಾಕ್ಬೋದು, ಯಾವುದೋ ಗಿಡಕ್ಕೆ ಗೊಬ್ಬರ ಹಾಕ್ಬೋದು, ಇಂಥದಕ್ಕೆ ಹಾಕಿ ಅಂತ ಏನಿಲ್ಲ. ಅವನಿಗೆ ಖುಷಿ ಬಂದ ಮರಕ್ಕೆ ಹಾಕಿ ಅವನು ಕೃಷಿ ಮಾಡ್ಬೋದು. ಆ ರೀತಿ ಮಾಡ್ಲಿಕ್ಕೆ ಆಗಲ್ಲ. ಇವರು ಕೆಲಸಕ್ಕೆ ಇಳಿದರೆ ಅದು ಸಂವಿಧಾನದ ಕೆಳಗಿರುತ್ತೆ, ಅದರ ಕೆಳಗೆ ಕೆಲಸ ಮಾಡ್ತಾ ಇರಬೇಕು. ಅದು ಹೊರತು ಯಾರ್ದೋ ಎಂಜಲ ಕಾಸಿಗೆ, ಯಾರೋ ಪ್ರಭಾವಿಯರ ಮಕ್ಕಳನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಕಾನೂನು ಬಳಕೆ ಮಾಡೋದಲ್ಲ. ಅಂಥ ಬಳಕೆ ಧರ್ಮಸ್ಥಳ ಆಗಿದೆ. ಧರ್ಮಸ್ಥಳ ಮತ್ತು ನೇತ್ರಾವತಿ ಮಧ್ಯಭಾಗದಲ್ಲಿ ಅಂದರೆ ಹಗಲು ರಾಜ್ಯ ಹೆದ್ದಾರಿಯಿಂದ ಎತ್ತಾಕೊಂಡೋಗಿ ಅತ್ಯಾಚಾರ ಮಾಡಿ ರಾತ್ರಿ ಹಾಕಿರೋದು. ಅವಾಗ ಎಂಥ ಪ್ರಭಾವಿ ವ್ಯಕ್ತಿ ಆಗಿರ್ಬೋದು, ಅವರು ಎಷ್ಟು ದೊಡ್ಡ ಪ್ರಭಾವಿ ವ್ಯಕ್ತಿಗಳಾಗಿರ್ಬೋದು, ಯಾವ ಪ್ರಭಾವಿ ವ್ಯಕ್ತಿಯ ಮಕ್ಕಳಾಗಿರ್ಬೋದು. ಅದು ಸಾವಿರಾರು ಕೊಲೆ ಆಗಬೇಕಾದ್ರೆ ಯಾರೋ ಪ್ರಭಾವಿ ವ್ಯಕ್ತಿಗಳು ಇರಲೇಬೇಕಲ್ಲ. ಅದಕ್ಕೋಸ್ಕರ ನಾವು ಇವಾಗ ನೋಡಿ, ಈ ಮೂಲಕ ನಾವು ಕರೀತಾ ಇದ್ದೀವಿ ನೋಡಿ, ಮುಂದಿನ ಆ ತನಿಖೆಗೋಸ್ಕರ ಏನು ನ್ಯಾಯಾಲಯ ಆದೇಶ ಆಗಿದೆ, ಒಂದು ಕಮಿಟಿ ರಚನೆ ಮಾಡಿ ತನಿಖೆ ಮಾಡಿ ಅಂತ, ಅದಕ್ಕೆ ಒತ್ತಡ ಹಾಕ್ಲಿಕ್ಕೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಹಾಗೂ ಅವರ ಕುಟುಂಬದವರು ಹೋರಾಟಗಾರರೊಂದಿಗೆ ಕೈ ಜೋಡಿಸಬೇಕು. 6/4/2025 ಆದಿತ್ಯವಾರ ಬೆಳ್ತಂಗಡಿ ತಾಲೂಕು ಧರ್ಮಸ್ಥಳ ಮಣ್ಣಸಂಕ ಅಂದರೆ ಸೌಜನ್ಯ ಹೆಣ್ಣು ಮಗಳ ಮೃತದೇಹ ಸಿಕ್ಕಿದ ಸ್ಥಳದಿಂದ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಅವರೇ ಬಂದು ಕೈ ಜೋಡಿಸಬೇಕು. ಅಲ್ಲಿಂದಲೇ ಸರ್ಕಾರಕ್ಕೆ ಕರೆ ಮಾಡಿ ಹೇಳಬೇಕು, ಯಾವ ರೀತಿಯಲ್ಲಿ ಸರ್ಕಾರಕ್ಕೆ ಮೆಸೇಜು ಕರೆಗಳನ್ನು ಮಾಡಿ ತನಿಖೆ ಮಾಡಿ ಅಂತ ಹೇಳೋ ರೀತಿಯಲ್ಲಿ ಕಮಿಟಿ ರಚನೆ ಮಾಡಿ, ಏನು ಹೋರಾಟಗಾರರ ಬೇಡಿಕೆ ಇದೆ ಅದನ್ನು ಈಡೇರಿಸಬೇಕು. ನನ್ನ ಮೇಲೆ ಯಾವುದೊಂದು ಕಳಂಕ ಬರ್ತಾ ಇದೆ, ನನ್ನ ಹೆಸರಲ್ಲಿ ನ್ಯಾಯಾಲಯ ಪ್ರಕರಣಗಳು ದಾಗ್ತಾ ಇದೆ ನೋಡಿ, ನನ್ನ ಹೆಸರಲ್ಲಿ ನಮ್ಮ ಮಾಧ್ಯಮ ಮಿತ್ರರಿಗೆಲ್ಲ ದೊಡ್ಡ ದೊಡ್ಡ ಬಂಡಲ್ ಕಳಿಸ್ತಾ ಇದ್ದಾರೆ, ಇದೆಲ್ಲ ನಿಲ್ಲಬೇಕು. ಅದಕ್ಕೋಸ್ಕರ ಸೌಜನ್ಯ ಪ್ರಕರಣ ತನಿಖೆ ಆಗಲೇಬೇಕು. ಅದಕ್ಕೋಸ್ಕರ ಮಹೇಶನ್ನ ತಂಡ ನಡೆಸ್ತಾ ಇರೋ ಹೋರಾಟಕ್ಕೆ ತಾವು ಬರಬೇಕಾಗಿ, ತಮ್ಮ ಕುಟುಂಬದವರು ಬರಬೇಕಾಗಿ, ತಮ್ಮ ಮಿತ್ರರು, ತಮ್ಮ ಆ ತಂಡದವರು ಎಲ್ಲರನ್ನೂ ಕರ್ಕೊಂಡು ಬರಬೇಕಾಗಿ ಈ ಮೂಲಕ ನಾವು ಹೋರಾಟಗಾರರು ತಮಗೊಂದು ಆಮಂತ್ರಣವನ್ನು ಕಳಿಸ್ತಾ ಇದ್ದೀವಿ.